ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನೇನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಡ್ರೈ ಫ್ರೂಟ್ಸ್ ಲಾಡು, ಪ್ರೋಟೀನ್ ಲಾಡು ತೋರಿಸ್ತಾ ಇದ್ದೀನಿ. ಸೊ ಎದಕ್ಕಂತ ಅಂದರೆ ನಾವು ಸಾಯಂಕಾಲ ಆದರೆ ಏನಾದರೂ ತಿನ್ನಬೇಕು. ಅದನ್ನು ಬಿಟ್ಟು ನಾವು ಪಾನಿಪುರಿ, ಚಾಟ್ಸು ಅದನ್ನು ಇದನ್ನು ತಿಂದು ಹೊಟ್ಟೆ ನೋವಕ್ಕಿಂತ ಈ ಥರ ಪ್ರೋಟೀನ್ ಲಾಡು ತಿಂದರೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ, ಆಮೇಲೆ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಸೊ ನಾವು ಹಾಸ್ಪಿಟಲ್ ಕೂಡ ಹೋಗೋದು ತಪ್ಪುತ್ತೆ ಅಲ್ವಾ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಗೈಸ್. ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಈ ಶೇಂಗಾ ಕಾಳು ಇರುತ್ತಲ್ವ, ಈ ಶೇಂಗಾ ಕಾಳನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸೊ ಹುರಿದು ಒಂದು 5 ನಿಮಿಷ ಬಿಟ್ಟಾದಮೇಲೆ ಈ ರೀತಿ ಸಿಪ್ಪೆ ತೆಗಿಬೇಕು. ಈ ರೀತಿ ಸಿಪ್ಪೆ ತೆಗಿಯೋ ರೀತಿ ನಾವು ಚೆನ್ನಾಗಿ ಹುರ್ಕೋಬೇಕು. ಸೊ ಆಮೇಲೆ ಇದನ್ನೆಲ್ಲ ನೀಟಾಗಿ ಒಂದೊಂದೇ ಸಿಪ್ಪೆ ಎಲ್ಲ ಈ ರೀತಿಯಾಗಿ ಬಿಡಿಸ್ಬೇಕು. ಸೊ ಇದು ಬಿಡಿಸಿ ಆದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಖರ್ಜೂರ. ಈ ಖರ್ಜೂರನೂ ತುಂಬ ಪ್ರೋಟೀನ್ ಇರುತ್ತೆ. ಸೊ ಈ ಖರ್ಜೂರ ಏನು ಮಾಡಬೇಕು, ಬೀಜ ಇರುತ್ತಲ್ವ, ಈ ಬೀಜ ತೆಗೆದು ಈ ರೀತಿಯಾಗಿ ನಾನು ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನ ಕುಟ್ಟಿದ್ದೀನಿ ಕೂಡ, ಸ್ವಲ್ಪ ಸ್ಮೂತ್ ಆಗುತ್ತೆ. ಇದು ತುಂಬ ರಫ್ ಇರುತ್ತಲ್ವ, ಸೊ ಹಾಗಾಗಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಾನು ಆಲ್ವಿ ಅಂತ ಇದೆ. ಸೊ ಈ ಆಲ್ವಿ ಹಾಕೋದ್ರಿಂದ ಏನು ಬೆನಿಫಿಟ್ ಅಂತ ಅಂದರೆ ನಾವು ಕಂಟಿನ್ಯೂಸ್ ಆಗಿ ಕುಂತು ಕೆಲಸ ಮಾಡ್ತೀವಲ್ವ, ಬ್ಯಾಕ್ ಪೇಯ್ನ್ ಬರಲ್ಲ. ಸೊ ನಮಗೆ ಬಾಣಂತಿ ಟೈಮಲ್ಲೂ ಕೂಡ ಇದನ್ನ ಕೊಡ್ತಾರೆ, ಆಲ್ವಿ ಅಂತ. ಸೊ ಇದನ್ನ ಒಂದು 2 ಸ್ಪೂನ್ ಇಲ್ಲ 3 ಸ್ಪೂನ್ ಹಾಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಕುಂಬಳಕಾಯಿ ಬೀಜ. ಸೊ ಇದು ಕೂಡ ತುಂಬ ಪ್ರೋಟೀನ್ ಇರುತ್ತೆ. ಇದು ಒಂದು 2 ಸ್ಪೂನ್ ಹಾಕ್ಕೋಬೋದು. ನಿಮಗೆ ಬೇಕಂದರೆ ಟೇಸ್ಟಿಗೆ ಇನ್ನೊಂದು ಸ್ಪೂನ್ ಹಾಕ್ಕೋಬೋದು. ನಾನಂತೂ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬಾದಾಮ್. ಸೊ ಬಾದಾಮ್ ಒಂದು 10ರಿಂದ 15 ಇಲ್ಲ ಒಂದು 20 ಹಾಕ್ಕೋಬೋದು, ಅದಕ್ಕೇನು ಪರವಾಗಿಲ್ಲ. ಇದಕ್ಕೆ ಸ್ವಲ್ಪ ಏನು ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಸೊ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಮಿಕ್ಸಿ ಹಾಕ್ಕೋಬೇಕು. ಸೊ ಬಿಡಿಸಿಟ್ಟು ಶೇಂಗಾ, ಆಮೇಲೆ ಇದೆಲ್ಲ ಬಿಸಿ ಮಾಡ್ಕೊಂಡಿರೋ ಐಟಮ್ಸ್ ಇರುತ್ತಲ್ವ, ಇದು ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಸೊ ಈ ಥರ ಇಂಟ್ರೆಸ್ಟಿಂಗ್ ಇರೋ ರೆಸಿಪಿಯನ್ನು ನೀವು ಮಿಸ್ ಮಾಡ್ಕೊಳ್ತೀರಾ. ಸೊ ನನ್ನ ಚಾನಲನ್ನು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇದಕ್ಕೆ ನಾನು ಖರ್ಜೂರ ಬೀಜವನ್ನು ತೆಗೆದಿಟ್ಟಿದ್ನಲ್ವ, ಅದು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಆರ್ಗ್ಯಾನಿಕ್ ಬೆಲ್ಲವನ್ನು ನೀಟಾಗಿ ಜಜ್ಜಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಒಂದು 4 ಏಲಕ್ಕಿ ಕೂಡ ಹಾಕ್ತಿದ್ದೀನಿ, ಚೆನ್ನಾಗಿರೋ ವಾಸನೆ ಬರುತ್ತೆ. ಸೊ ಫೈನಲ್ ಆಗಿ ನಾವು ಈ ರೀತಿಯಾಗಿ ಪುಡಿ ಆಗುತ್ತೆ. ಸೊ ಎಷ್ಟು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾವು ಮಿಕ್ಸಿ ಹಾಕಿದಾದ್ಮೇಲೆ ಇದನ್ನ ಉಂಡೆ ಕಟ್ಬಿಡಬೇಕು. ಸಪೋಸ್ ನೀವು ಹಾಫ್ ಆನ್ ಅವರ್ 1 ಅವರ್ ಬಿಟ್ಬಿಟ್ರೆ ಅದು ಸ್ವಲ್ಪ ತುಂಬ ಉದುರಾಗಿಬಿಡುತ್ತೆ. ಸೊ ನಿಮಗೆ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಬರಲ್ಲ, ತುಂಬ ಉದುರಾಗುತ್ತಲ್ವ, ಸೊ ಚೆನ್ನಾಗಿ ಕಾಣಿಸಲ್ಲ. ಸೊ ಫೈನಲ್ ಆಗಿ ಪ್ರೋಟೀನ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಲಾಡು ರೆಡಿ ಟು ಈಟ್. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಸೊ ಈವ್ನಿಂಗ್ ಸ್ನ್ಯಾಕ್ಸು, ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆ ಒಂದು ತಿಂದರೆ ನಮ್ಮದು ಎನರ್ಜಿ ಮತ್ತು ಬೂಸ್ಟ್ ಆಗುತ್ತೆ. ಸೊ ನೋಡಿದ್ರಲ್ಲ ಗೈಸ್, ಈ ವಿಡಿಯೋ ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Empty hearts and neon lights, they're playing with my mind.